ಓಂ ಶ್ರೀ ಗುರು ಸೋಮಲಿಂಗಾಯ ನಮಃ. ಸಚ್ಚಿದಾನಂದ ಸ್ವರೂಪಾಯ ಸೋಮೇಶ್ವರ ಯತೀಶ್ವರಂ ಭಕ್ತಿ ಮುಕ್ತಿ ಫಲಪ್ರದಂ ನಿತ್ಯಂ ವಂದೇ ಜಗದ್ಗುರುಂ. ಮುಮ್ಮೆಟ್ಟಗಿರಿಯ ವಾಸಾಯ ಸರ್ವಧರ್ಮ ಸ್ವರೂಪಾಯ ಶ್ರೀ ಗುರು ಅಮೋಘ ಸಿದ್ದೇಶ್ವರಾಯ ನಮೋ ನಮಃ. ಸಿದ್ಧರ ಸಿದ್ಧಾಂತವನ್ನು ಅದ್ಯಂತ ಬೋಧಿಸಿದಿ ಸಿದ್ಧರತ್ನ ಶ್ರೀ ಮಧುಮಂಡೇಶ್ವರ ನಿನಗಾರು ಸರಿ ಉಂಟು ಬದ್ಧನಿಗೆ ಬುದ್ಧಿ ಕೊಟ್ಟು ಉದ್ಧರಿಸು ತಂದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಮೂಜಗದೊಡೆಯ ಮುಕ್ಕಣ್ಣ ನವಕೋಟಿ ಸಿದ್ಧರ ಒಡೆಯ ಮಾಯಿ ಮಕಣಾಪುರವಾಸಿ ಶ್ರೀಮದ್ ಜಗದ್ಗುರು ಸೋಮೇಶ್ವರರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಣಮಣೆದು ಆ ಸೋಮೇಶ್ವರನ ಕರಕಮಲ ಸಂಜಾತನಾಗಿ ಕೈಲಾಸದಲ್ಲಿ ಸಪ್ತಜನ್ಮಗಳಲ್ಲಿ ಗುರುಸೇವೆಯನ್ನು ಮಾಡಿಕೊಂಡು ಸರ್ವ ಸಾಹಿತ್ಯದೊಂದಿಗೆ ಸಂಬಂಧ ಕರ್ಕೊಂಡು ಧರಿಗಿಳಿದು ಬಂದು ಅರಕೇರಿ, ಸಿದ್ದಾಪುರ ಮತ್ತು ಜಾಲಿಗೇರಿ ಮೂರೂರ ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹಗ್ಗು ಕೋಲುಗಳು ಇಲ್ಲದೆ ಅಂತರ್ಲೆ ಕಂಬಳಿ ಡೇರೆಯನ್ನು ಹೊಡೆದು ಜಗತ್ ಕಲ್ಯಾಣ ಮಾಡುವ ಸಲುವಾಗಿ ಜಾಗೃತದೊಳಗೆ ಮೂಮಲ್ಲ ಪೀಠ ಮುಮ್ಮೆಟ್ಟ ಗುಡ್ಡದ ಮೇಲೆ ವಾಸ ಮಾಡಿರತಕ್ಕಂಥ ಸಾವಿರ ಕಂಬಳಿಯ ಸರದಾರ ನನ್ನಪ್ಪ ನಾಡಗೌಡ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆಮಣೆದು ಅಮೋಘ ಸಿದ್ದೇಶ್ವರರ ಮೂರೂರ ಪುಣ್ಯದ ಮಕ್ಕಳು 400 ಸತ್ಯ ಧರ್ಮರು, 21 ಧರ್ಮರು, 101 ಧರ್ಮರು, 1701 ಮಂದಿ ಸಿದ್ಧರು. ಸಮಸ್ತ ಸಿದ್ಧ ಪರಂಪರೆಗೆ ಭಕ್ತಿಯಿಂದ ನತಮಸ್ತಕನಾಗಿ ಸಿದ್ಧರಲ್ಲಿ ಹುಟ್ಟಿ ಸಿದ್ಧರತ್ನ ಪದವಿ ಪಡ್ಕೊಂಡು ಸಿದ್ಧರ ಸಿದ್ಧಾಂತವನ್ನು ಹೆಗಲ ಮೇಲೆ ಹೊತ್ತು ಜಗತ್ತೆಲ್ಲ ಸಂಚರಿಸಿ ನಾಡಿನ ದಶದಿಕ್ಕುಗಳಲ್ಲೆಲ್ಲ ಸಂಚರಿಸಿ ಸಿದ್ಧರ ಸಿದ್ಧಾಂತವನ್ನು ಬಿತ್ತರಿಸಿರ್ತಕ್ಕಂಥ ಸಂಚಾರಿ ಸಂತ ಮಹತ್ಹೃದಯದ ಮಹಂತ ಗಾನಕೋಗಿಲೆ ಕವಿಮುನಿ ತಿಲಕ ಶಾಪಾನುಗ್ರಹ ಸಮರ್ಥವುಳ್ಳವರಾಗಿ ಈ ಜಗತ್ತು ಸಂಚಾರ ಮಾಡಿರ್ತಕ್ಕಂಥ ಸಿದ್ಧರತ್ನ ಶಿವಯೋಗಿ ಸದ್ಗುರು ಮಧುಮಂಡೇಶ್ವರಪ್ಪಂಗಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆಮಣೆದು ಯಾವತ್ತು ಸಿದ್ಧರ ಒಂದು ಪರಂಪರೆಯಲ್ಲಿ ಪ್ರತೀತಿ ಇದ್ದಂತೆ ಕಲಿಯುಗದೊಳಗೆ ಕಲಿಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಕೂಡ ಸಿದ್ಧಾಟಿಗೆ ಸುಳ್ಳು ಆಗಬಾರ್ದು ಅಂತ ಶಿವನಪ್ಪಣೆ ಪಡ್ಕೊಂಡು ನನ್ನ ನಾಡಗೌಡಮ್ಮಗ ಸಿದ್ಧ ಕೈಲಾಸದಿಂದ ಕೈಲಾಸದ ಒಡೆಯನನ್ನೇ ಕರ್ಕೊಂಡು ಈ ಧರೆಗಿಳಿದು ಬಂದು ಧರೆಯನ್ನು ಉದ್ಧಾರ ಮಾಡಿದಾನ. ಅಂಥ ಸಿದ್ಧ ಪರಂಪರೆಯ ಮೂಲ ಸ್ಥಾನವಾಗಿರತಕ್ಕಂಥ ಸಿದ್ಧರ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರತಕ್ಕಂಥ ಮರ್ತ್ಯಲೋಕದೊಳಗೆ ಮುಕ್ತಿ ಮಂದಿರ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ನನ್ನಪ್ಪ ನಾಡಗೌಡ ಅಮೋಘ ಸಿದ್ಧನ ಅಂಗಳದಲ್ಲಿ ನಾಡ ಮೇಲಿರ್ತಕ್ಕಂಥ ಎಲ್ಲ ಸಿದ್ಧರು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಮುತ್ಯಾನ ಅಂಗಳದೊಳಗೆ ಆಡಿ ಮುತ್ಯಾನ ದರ್ಶನ ಮಾಡಿಕೊಂಡು ಬಂದ ಭಕ್ತರಿಗೆಲ್ಲ ದರ್ಶನ ಕೊಟ್ಟು ಆಶೀರ್ವಾದ ಮಾಡುವಂಥ ಒಂದು ಭವ್ಯವಾಗಿರ್ತಕ್ಕಂಥ ಭಂಡಾರದ ಜಾತ್ರೆ ಯಾವಾಗ ಅಂತ ಕೇಳಿದ್ರೆ ನಾಳೆ ಚಟ್ಟಿ ಅಮಾವಾಸ್ಯೆ. ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆ ದಿನ ಅಲ್ಲಿ ಸತ್ಯಸಿದ್ಧರ ಭೇಟಿ ನಡೀತದ. ಏನು ಪ್ರತೀತಿ ಅಂತ ಕೇಳಿದ್ರೆ ಸಿದ್ಧ ಪರಂಪರೆ ಒಳಗೆ ಸಿದ್ಧ ಸುಲ್ತಾನಿ ಮಾಧುಲಿಂಗ, ಸಿದ್ಧ ಸುಲ್ತಾನಿ ಮಾದಣ್ಣ, ಸಿದ್ಧ ಸುಲ್ತಾನಿ ಮಹಾಸಿದ್ಧ, ಹಿಂಗ ಮಾದಣ್ಣ ಮಾಧುಲಿಂಗ ಮಹಾಸಿದ್ಧ ಅಂತೇನು ಕರೆದಾರ. ಮಾಯದ ಮಗನಾಗಿ ಮಾಧುಲಿಂಗ ಎಲ್ಲಿದ್ದ ಅಂತ ಕೇಳಿದ್ರೆ ಅರಕೇರಿ ರಥದ ಮನಿ ಕಾರಬಾರ ಮಾಡಿ ಮನಿಯೊಳಗೆ ರಥದ ಮನಿಯೊಳಗೆ ತಾಯಿ ಪದ್ಮವನ್ನು ಸೇವಾ ಮಾಡಿ ಮಾಯದ ಗುಡ್ಡದ ಮೇಲೆ ತಂದೆ ಅಮೋಘ ಸಿದ್ಧನ ಸೇವಾ ಮಾಡಿ ಮಂಗರಾಯ ಸಿದ್ಧ ಕರ್ಣಿಮಲಕಾರ ಸಿದ್ಧನ ಇಬ್ಬರನ್ನ ಬೆನ್ನಿಗೆ ಕರ್ಕೊಂಡು ಏನು ಮಾಡಿದಾನ ಅಂತ ಕೇಳಿದ್ರೆ ಅರಕೇರಿ ಪಟ್ಟಣದೊಳಗೆ ಆಳ್ವಿಕೆ ಮಾಡಿ ತಾನು ಸತ್ಯ ಸಂಕಲ್ಪ ಮಾಡಿ ತಂದಿ ಕೈಲಿಂದ ಬೆನ್ನ ಭುಜಗಳನ್ನು ಪಡ್ಕೊಂಡು ತಂದೆ ಕೊಟ್ಟಿರ್ತಕ್ಕಂಥ ಕಾರಿಕ ಭಂಡಾರ ಲಿಂಬೆಹಣ್ಣು ಒಯ್ದು ತಾಯಿ ಉಡಿ ಒಳಗೆ ಕೊಟ್ಟು ಧರ್ಮರ ಉದಯಿಸಿ ಬರ್ಲಕ್ಕ
ಯಾರು ಕಾರಣೀಕರ್ತರಾದರು ಅಂತ ಕೇಳಿದ್ರೆ, ಸತ್ಯ ಸಂಕಲ್ಪ ಮಾಡಿದ್ರು ಅಂತ ಕೇಳಿದ್ರೆ ನನ್ನ ಮಾಯದ ಮಗ ಮಾಧುಲಿಂಗ. 400 ಧರ್ಮರು ಉದಯಿಸಿ ಬಂದ ಮ್ಯಾಗ 400 ಸತ್ಯ ಧರ್ಮರಿಗೆ ಗರಡಿನ ಮನೆ ಕಟ್ಟಿಸಿ ಪ್ರತಿನಿತ್ಯ ವಿದ್ಯಾಬುದ್ಧಿ ಕಲಿಸಿ ಅವ್ರಿಗೆ ಏನಾದ ಅಂತ ಕೇಳಿದ್ರೆ ನನ್ನ ಮಾಧುಲಿಂಗ ಸತ್ಯ ಧರ್ಮರಿಗೆ 400 ಸತ್ಯ ಧರ್ಮರಿಗೆ ಹಿರಿಯ ಅಣ್ಣ ಮನೆಯೊಳಗೆ ಹಿರಿಯ ಅಣ್ಣ ವಿದ್ಯಾಬುದ್ಧಿ ಕಲಿಸಿ ಅವ ಗುರು ಆದ. ಇಷ್ಟೆಲ್ಲ ಸಿದ್ಧಾಟಿಗೆ ಮಾಡಿ ಈ ಸಿದ್ಧಾಟಿಗೆ ಉತ್ಪತ್ತಿಯಾಗಿ ರಥದ ಮನೆ ಕಾರ್ಬಾರ ಮಾಡಿ ಇದನ್ನೆಲ್ಲ ಮುಗಿಸಿ ನನ್ನ ಮಾಧುಲಿಂಗ ಮಾಯದ ಗುಡ್ಡದಿಂದ ಗಂಗಿನಾಡಿಗೆ ಹೋಗುವಾಗ ತಂದಿ ದರ್ಶನ ಮಾಡಿ ತಾಯಿ ಕೈಯಲ್ಲೇ ರಥದ ಮನೆಯೊಳಗಿಂದ ಪ್ರಸಾದ ಗಂಟ ತಗೊಂಡು ಗಂಗಿನಾಡಿಗೆ ಹೋಗುವಾಗ ತಂದೆ ಅಮೋಕ್ಷದನ ಪಾದಿಗೆ ನಮಸ್ಕಾರ ಮಾಡಿ ಕೇಳ್ತಾನೆಪ್ಪ, ಇವತ್ತ ಯಶೋಕಾಲನ ಹುಟ್ಟಿದ ಮನೆ ಬಿಟ್ಟು ಇಲ್ಲಿ ಬಂದು ಮಾಯದ ಮಗನಾಗಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಇದ್ದುಕೊಂಡು ನೀನು ಸೇವಾ ಮಾಡಿ ಇವತ್ತ ನಾನು ನೀನು ಅಗಲುವಂಥ ಪ್ರಸಂಗ ಬಂದದು. ನೀ ಆಶೀರ್ವಾದ ಮಾಡ್ದಂಗೆ ನಾ ಪ್ರಸಾದ ಗಂಟ ತಗೊಂಡು ಗಂಗಿನಾಡಿಗೆ ಹೋಗ್ತ ಸಿದ್ಧಾಟಿಗೆ ಮಾಡ್ತ ಮಠಗಳು ಗಳಿಸ್ತ ಭಕ್ತನ ಉದ್ಧಾರ ಮಾಡ್ತ, ಆದ್ರೆ ಹೊಳ್ಳಿ ನಂದು ನಿಂದು ಭೇಟಿ ಯಾವಾಗಪ್ಪ ಅಂತ ನನ್ನ ಮಾಯದ ಮಗ ಮಾಧುಲಿಂಗ ತಂದಿ ಪಾದಿಗೆ ಬಿದ್ದು ಕೇಳಿದಾಗ ನನ್ನ ತಂದಿನಾದ ಅಮೋಕ್ಷದ್ದು ಹೇಳ್ತಾನ, ಅಪ್ಪ ವರ್ಷಕ್ಕೊಮ್ಮೆ ಚಟ್ಟಿ ನಂದು ನಿಂದು ಭೇಟಿ ಅಂತ ಯಾವಾಗ ಅಮೋಕ್ಷದವನಿಗೆ ಆಶೀರ್ವಾದ ಮಾಡಿದನಲ್ಲ, ಆ ತಂದಿ ಕೈಲಿ ಆಶೀರ್ವಾದ ಪಡ್ಕೊಂಡು ನನ್ನ ಮಾಧುಲಿಂಗ ಪ್ರಸಾದ ಗಂಟ ತಗೊಂಡು ಗಂಗಿನಾಡಿಗೆ ಹೋದ. ಗಂಗಿನಾಡದೊಳಗೆ ಅರೆನಾಡದ ಅರಸಾಗಿ 7 ಮಠದ ಒಡೆಯ ಆಗಿ ಸಿದ್ಧಾಟಿಗೆ ಮಾಡಿ ಭಕ್ತರು ಉದ್ಧಾರ ಮಾಡಿ ನನ್ನ ಮಾಧುಲಿಂಗ ಗಂಗಿನಾಡಿನೊಳಗೆ ವಾಸ ಮಾಡಿದ ಮ್ಯಾಗ ಏನಾಗ್ತದೆ ಘಟನೆ ಅಂತ ಕೇಳಿದ್ರೆ, ಸಾವಿರಾರು ವರ್ಷಗಳು ಗತಿಸಿದ ನಂತರ ನನ್ನ ಅಮೋಕ್ಷದ್ದು ಇದನ್ನು ಸಂಕಲ್ಪ ಮಾಡ್ತಾನೆ. ಏನು ಅಂತ ಕೇಳಿದ್ರೆ, ವರ್ಷಕ್ಕೊಮ್ಮೆ ಚಟ್ಟಿ ನಂದು ನಿಂದು ಭೇಟಿ ಅಂತ ಮಾಧುಲಿಂಗ ಆಶೀರ್ವಾದ ಮಾಡೀನಿ. ಈ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನನ್ನ ಅಮೋಕ್ಷದನೇ ಸಾಕ್ಷಾತ್ ಅರಕೇರಿ ಒಡೆಯರ ಮನೆತನೊಳಗೆ ಅವತರಿಸಿ ಬರ್ತಾನೆ ಸಿದ್ದಪ್ಪ ಮಹಾರಾಜರ ರೂಪದೊಳಗೆ. ಸಿದ್ದಪ್ಪ ಮಹಾರಾಜರಿಗೆ ಏನಂದ್ರು ಅಂತ ಕೇಳಿದ್ರೆ, ಅರಕೇರಿ ಸಿದ್ದಪ್ಪ ಮಹಾರಾಜರಿಗೆ ಏನಂದ್ರು ಅಂತ ಕೇಳಿದ್ರೆ, ಅಮೋಕ್ಷದನ ಪ್ರತಿ ಅವತಾರ 2ನೇ ಅಮೋಕ್ಷದ ಅಂತ ಕರೆದರು. ಸಾಕ್ಷಾತ್ ಸಿದ್ದಪ್ಪ ಮಹಾರಾಜರು ಅಮೋಕ್ಷದನ ಜೊತೆ ಮಾತಾಡಿದ್ರು, ಅಮೋಕ್ಷದನ ಜೊತೆ ಕೂತು ಊಟ ಮಾಡಿದ್ರು. ಅಮೋಕ್ಷದನ ಪ್ರತ್ಯಕ್ಷ ಅವರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಅಮೋಕ್ಷದನ ದಿವ್ಯ ದರ್ಶನ ಮಾಡೋರು. ನಿರ್ಗುಣ ಇರ್ತಕ್ಕಂಥ ಪರಮಾತ್ಮ ಸಗುಣ ರೂಪ ಧಾರಣ ಮಾಡಿ ಕಲ್ಲು ಮೂರ್ತಿ ಒಳಗಿಂದ ಹೊರಗೆ ಬಂದು ಸಿದ್ದಪ್ಪ ಮಹಾರಾಜರಿಗೆ ದರ್ಶನ ಕೊಟ್ಟು ನನ್ನ ಅಮೋಕ್ಷದ ಮುಂದಿನ ಆಗು ಹೋಗುಗಳನ್ನು ಹೇಳುತ್ತಿದ್ದ. ಅಂತ ನನ್ನ ಸಿದ್ದಪ್ಪ ಮಹಾರಾಜರು ಏನು ಮಾಡ್ತಾರ ಅಂತ ಕೇಳಿದ್ರೆ ಸಂಕಲ್ಪ ಮಾಡ್ತಾರೆ. ಇದು ಚಟ್ಟಿ ಜಾತ್ರೆ ನಿರ್ಮಾಣ ಮಾಡ್ಬೇಕಂತ ತಿಳ್ಕೊಂಡು 12 ವರ್ಷ ತನಕ ಅನ್ನ ನೀರ ಬಿಟ್ಟು ಉಪವಾಸ ಮಾಡಿದ್ರು. ನಿತ್ಯದೊಳಗೆ ಒಂದೇ ಒಂದು ಬಾಳೆಹಣ್ಣು ತಿಂತಿದ್ರು. 12 ವರ್ಷ ಉಪವಾಸ ವೃತ ಮಾಡಿ ತೇಜಿ ಮೇಲೆ ಕೂತು, ಪದ್ಮಾವತಿ ತೇಜಿ, ಆ ತೇಜಿ ಮೇಲೆ ಕೂತು ನಾಡೆಲ್ಲ ಸಂಚಾರ ಮಾಡಿ 1000 ಸಿದ್ಧರು ಎಲ್ಲೆಲ್ಲದಾರ, ಏನು ಶ್ರುತಿ ಸಾರ್ಯದ ನನ್ನ ಅಮೋಕ್ಷದ್ದು ಅಂತ ಕೇಳಿದ್ರೆ, ಅಮೋಘ ಸಿದ್ಧಂದು ಕೇಳರಿ ವಿಸ್ತಾರ 400 ಧರ್ಮರಿಗೆ 21 ಧರ್ಮರು 101 ಕೋರ 1000 ಮಠದಲ್ಲಿ ಶತಕೋಟಿ ಅವತಾರ ನಾಡಿಗೆ ಜಾಲ ಹಾಕಿ ಗಳಶಾನ ಭಕ್ತರ ಅಂತ. ನಾಡು ತುಂಬ ಇರ್ತಕ್ಕಂಥ ಎಲ್ಲ ಸಿದ್ಧರು, ಆ ಊರ ಈ ಊರ ಅಂತ ಹಿಂಗಿಲ್ಲ, ಆ ಜಿಲ್ಲಾ ಈ ಜಿಲ್ಲಾ ಅಂತಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಗೋವಾ, ಮಧ್ಯಪ್ರದೇಶ ಹಿಡ್ಕೊಂಡು 5 ರಾಜ್ಯದೊಳಗೇನು 5-6 ರಾಜ್ಯದೊಳಗೆ ನಮ್ಮ ಸಿದ್ಧರೇನು ಅದಾರಲ್ಲ, ಅಮೋಕ್ಷದನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು, ಅಮೋಕ್ಷದನ ವಂಶದ ಎಲ್ಲ ಸಿದ್ಧರನ್ನ ಭಂಡಾರ ಕೊಟ್ಟು ಮುಮ್ಮೆಟ್ಟು ಗುಡ್ಡಕ್ಕೆ ಕರೆಸಿ ನಾನು ಸಿದ್ದಪ್ಪ ಮಹಾರಾಜರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಮಾಯದ ಗುಡ್ಡದ ಮೇಲೆ ಮುಮ್ಮೆಟ್ಟು ಗುಡ್ಡದ ಮೇಲೆ ಬಂದವರಿಗೆಲ್ಲ ತುಪ್ಪ ಕರಿಗಡ್ಬ ಊಟ ಇಟ್ಟು 1000 ಸಿದ್ಧರನ್ನೆಲ್ಲ ಕೂಡಿಸಿ ಭೆಟ್ಟಿ ಮಾಡಿಸಿ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿದ್ರು. ಇದು 100 ವರ್ಷ ಅಂದಿನ ಹಿಡಿದು ಇಂದಿನ ತನಕ ಇದು ಪ್ರಥಾ ಏನಾಗೈತಿ ಅಂತ ಕೇಳಿದ್ರೆ, ಚಟ್ಟಿ ಜಾತ್ರೆ ನಡೆದೈತಿ. ನಾಳೆ ರವಿವಾರ, ಈ ವರ್ಷ ಡಿಸೆಂಬರ್ 1ನೇ ತಾರೀಕು 2024 ವಾರ ರವಿವಾರ ಮುಮ್ಮೆಟ್ಟು ಗುಡ್ಡದ ಮ್ಯಾಲ ಮತ್ತೆ ಅಮೋಕ್ಷದನ ಅಂಗಳದೊಳಗೆ
ಸಾವಿರಾರು ಸಿದ್ಧರೆಲ್ಲ ಮುತ್ಯಾನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು, ಇಡೀ ಅಮ್ಮೋಕ್ ಸಿದ್ಧರು ವಂಶದ ಎಲ್ಲ ಸಿದ್ಧರು ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ಯಾನ ಅಂಗಳದೊಳಗೆ ಓಡಾಡಿ ಒಬ್ರಿಗೊಬ್ರು ಭೇಟಿ ತಗೊಂಡು, ಸಾವಿರಾರು ಸಿದ್ಧರೆಲ್ಲ ಭೇಟಿ ತಗೊಂಡು, ಲಕ್ಷಗಟ್ಟಲೆ ಭಕ್ತರು ಭಂಡಾರ ಹಾರಿಸಿ, ಖಾರಿಕ್ ಹಾರಿಸಿ, ಸಿದ್ಧರು ಜೈಕಾರ ಹಾಕಿ, ಸಿದ್ಧರ ಭೇಟಿ ಕಣ್ತುಂಬ ನೋಡಿ, ಸಿದ್ಧರ ಪಾದ ಧೂಳಿ ತಮ್ಮ ಮೈ ಮೇಲೆ ಹೊಡ್ಕೊಂಡು ಆನಂದ ಪಡುವಂಥ ಒಂದು ಜಾತ್ರೆ ಇದು. ಸಿದ್ಧರ ಭಂಡಾರ ಜಾತ್ರೆ, ಅಮೋಘ ಸಿದ್ಧನ ಭಂಡಾರ ಜಾತ್ರೆ ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಮೇಲೆ ನಡಿತೈತಿ. ಈ ಜಾತ್ರೆಗೆ ಬಂದು ಇಲ್ಲಿ ಸತ್ಯಸಿದ್ಧರ ಭೇಟಿ ನೋಡಿ, ಇಲ್ಲಿ ಸದ್ಗುರು ಮದಗೊಂಡೇಶ್ವರರ ಜೋಳಗಿಗೆ, ಸಿದ್ದಪ್ಪ ಮಹಾರಾಜರ ಜೋಳಗಿಗೆ ಯಾರು ಕೈ ಎತ್ತಿ ದಾನ ಧರ್ಮಗಳನ್ನು ಮಾಡ್ತೀರಿ, ಆ ದಾಸೋಗ ಮಂದಿರದೊಳಗೆ, ದಾಸೋಗ ಮಠದೊಳಗೆ ಯಾರು ಸೇವಾ ಮಾಡ್ತೀರಿ, ತನು ಮನ ಧನ ಅರ್ಪಿಸಿ ಯಾರು ಸೇವಾ ಮಾಡ್ತೀರಿ, ಅವರೆಲ್ಲರಿಗೆ ಮುತ್ಯ ಏನು ಮಾಡ್ತಾನ ಅಂತ ಕೇಳಿದ್ರೆ ಜೀವನದೊಳಗೆ ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನು ಕಳೆದು ಬೇಡಿದವ್ರಿಗೆಲ್ಲರಿಗೆ ಬೇಕಾದ ಕೊಟ್ಟು ನಂಬಿ ಬಂದವ್ರನ್ನ ಬಗಲೊಳಗೆ ಹಿಡಿದು ರಕ್ಷಣೆ ಮಾಡುವಂಥ ತಾಕತ್ತು ಯಾರಿಗದ ಅಂತ ಕೇಳಿದ್ರೆ ನನ್ನ ಅಮ್ಮೋಕ್ಷದ ಅದ ಅಂತ ಹಿಂಗೆ ನಮ್ಮ ಸದ್ಗುರು ಮದಗೊಂಡೇಶ್ವರರು ಹೇಳ್ಕೊತ ಬಂದರು, ನಮ್ಮ ಗುರು ಹಿರಿಯರು ಹೇಳ್ಕೊತ ಬಂದರು. ಇದು ಸಿದ್ಧರ ಸಿದ್ಧಾಂತ. ಈ ಸಿದ್ಧಾಂತದೊಳಗೆ ಯಾರ್ಯಾರು ಯಾವ್ಯಾವ ರೀತಿ ಸೇವೆ ಮಾಡ್ತೀರಿ ಆ ಸೇವಾಕ್ಕೆ ತಕ್ಕಂತೆ ನನ್ನ ಮೋಕ್ಷದ ಆಶೀರ್ವಾದ ಮಾಡ್ತಾನೆ. ಈ ಮುಮ್ಮೆಟ್ಟು ಮುತ್ಯಾನ ಜಾತ್ರೆಗೆ ಬಂದೆಲ್ಲರೂ ಮುತ್ಯಾನ ಜಾತ್ರೆಯೊಳಗೆ ಸೇವಾ ಮಾಡಿ ಮುತ್ಯಾನ ಆಶೀರ್ವಾದ ಪಡ್ಕೊಂಡು ಮುತ್ಯಾನ ಕೃಪೆಗೆ ಪಾತ್ರ ಆಗ್ಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ.